ಇಲ್ಲ, ಸದ್ಯಕ್ಕೆ ಅಣ್ಣನ ಬಗ್ಗೆ ಯಾರಿಗೂ ಹೇಳ್ತಿರೋದೇ ಒಳ್ಳೇದು. ಚಿರಾಗ್, ಚಿರಾಗ್, ಏನ್ ಮಾಡ್ತಿದ್ದೀರಾ? ಏನಿಲ್ಲ, ನೀವಾಗ್ಲೇ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ವಾ, ಏನು? ಟೈಮ್ ಬಂದಾಗ ಖಂಡಿತ ಗೊತ್ತಾಗುತ್ತೆ. ಚಿರಾಗ್, ಇವ್ರಿಗೇನಾಯ್ತು? ಬೆಳಗಿಂದ ಖುಷಿಯಾಗಿದ್ದವರು ಸಡನ್ ಆಗಿ ಬೇಜಾರಾಗಿದ್ದಾರಲ್ವಾ? ಅವ್ರ ಕಬೋರ್ಡಲ್ಲಿ ಏನೋ ಇಟ್ಟಂಗಿತ್ತು, ಏನಿರ್ಬೋದು? ಅಣ್ಣ ಇಲ್ಲಿಲ್ಲ, ಕೆಲಸ ಬಂತು ಅಂತ ಅಬ್ರಾಡ್ ಹೋಗಿದ್ದಾನೆ. ಹಸ್ಬೆಂಡ್ಗೆ ಸತ್ಯ ಎಲ್ಲ ಗೊತ್ತಿದ್ರು ಅವತ್ತು ನಮ್ಮೆಲ್ರಿಗೂ ಸುಳ್ಳು ಹೇಳಿದ್ರ. ಗುರು ಬಾಬಾ ಹೋದಾಗಿಂದ ನೋವನ್ನ ಹಸ್ಬೆಂಡ್ ಒಬ್ಬರೇ ಅನುಭವಿಸ್ತಿದ್ರ. ಅವನ್ಗೆ ಏನಾಯ್ತು, ಹೇಗೋದ್ರು? ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅದೇ ನನಗೂ ಟೆನ್ಷನ್ ಆಗಿರೋ. ಭಾವ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಭಾವ ಕಾಣ್ತಿರೋ ದಿವಸ ಸೌಂದರ್ಯ ಯಾಕೆ ಅನುಮಾನದಿಂದ ನೋಡ್ಕೋತಿದ್ರು? ಅವನ್ ಸಾವಿಗೆ ಸೌಂದರ್ಯದೇನಾದ್ರೂ ಕೈವಾಡ ಇದೆಯಾ? ಇದ್ರು ಅದಕ್ಕೆ ಏನ್ ಕಾರಣ ಇತ್ತು? ಈ ಎಲ್ಲ ಪ್ರಶ್ನೆಗೂ ಹಸ್ಬೆಂಡ್ ನಂಗೆ ಉತ್ತರ ಕೊಡ್ಬೇಕು. ಕಟ್ಕೊ ಬಂದ್ರಿ ಪುಟ್ಟ, ನೀನ್ ಇವಾಗ ಆಟ ಆಡಿ ಸುಸ್ತಾಗಿರ್ತೀಯ, ನಿನ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಜ್ಯೂಸ್ ಕುಡಿದ್ರೆ ನೀನ್ ಫುಲ್ ಸ್ಟ್ರಾಂಗ್ ಆಗ್ತೀಯ. ಆಮೇಲೆ ಚಾಟ್ಸ್ತೀನಿ ಅಣ್ಣ. ಇಲ್ಲ, ನೀವಿಬ್ರೇ ಹೋಗಿ ಕುಡೀರಿ, ನಂಗೆ ಬೇಡ. ಪುಟ, ಈ ಜ್ಯೂಸ್ ಅಂಗಡಿ ಇದೆಲ್ಲ ನೋಡಕ್ ತುಂಬಾ ಚಿಕ್ಕದಾಗಿದೆ, ಆದ್ರೆ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಾ ಕುಡಿಯೋಣ. ಇಲ್ಲ, ನೀವ್ ಇಲ್ಗೆ ತನ್ನಿ. ಓಕೆ. ಅರ್ಚನಾ ಅವರೇ ಜ್ಯೂಸ್ ತೊಳೆ.
ತೋಪುಟ. ಅರ್ಚನಾ ಅವರೇ, ಯಾಕೇನಾಯ್ತು? ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹೌದಾ? ರೀ, ಇಲ್ಲಿ ಯಾರು ಇದ್ದಾರೆ ನಮ್ಮನ್ನು ಫಾಲೋ ಮಾಡೋಕ್ಕೆ? ಅಲ್ಲ, ನಾನು ನನ್ನ ಶತ್ರುಗಳನ್ನೂ ತುಂಬ ಪ್ರೀತಿಸ್ತೀನಿ. ನೀವು ಕೂಡ ಮಾತು ಸ್ವಲ್ಪ ಹೊರಟು ಆದರೆ ಮನಸ್ಸು ತುಂಬ ಸಾಫ್ಟು ಅಲ್ವಾ? ಹೀಗಿರುವಾಗ ನಮ್ಮನ್ನು ಯಾರೇ ಫಾಲೋ ಮಾಡ್ತಾರೆ? ಆಯ್ತಾ, ಕೊಡಿ. ಆಯ್ತಾ ಬಂಗಾರಿ, ಕೊಡಮ್ಮ. ಅರ್ಚನವ್ರೆ, ಯಾಕೆ ಗಾಬರಿ ಆಗಿದ್ದೀರಾ? ಅದು ಯಾರು ಇಲ್ಲ ಬಿಡ್ರಿ, ಅದು ಯಾಕೆ ಗಾಬರಿ ಆಗಿದ್ದೀರಾ? ನಾನು ಇದನ್ನಲ್ಲ. ಅಲ್ಲ, ಹಾಗೂ ಒಂದು ವೇಳೆ ಯಾರಾದರೂ ವಿಲನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದು ನಿಮಗೆ ತೊಂದರೆ ಕೊಟ್ಟರು ನಾನು ಹೀರೋ ಥರ ಅವರನ್ನ ವಾಡ್ದು ನಿಮ್ಮನ್ನ ಕಾಪಾಡ್ತೀನಿ. ಅಲ್ಲ, ಹಂಗಲ್ಲ? ಎಕ್ಸಾಕ್ಟ್ಲಿ. ಅಲ್ಲ, ನಿಮ್ಮನ್ನ ಕಾಪಾಡೋದಕ್ಕಿಂತ ಅದೃಷ್ಟ ನನಗಿನ್ನೇನು ಬೇಕು ಹೇಳಿ, ಅಲ್ವಾ? ಅರ್ಚನವ್ರೆ, ಹತ್ರಿ ಹತ್ರಿ, ಹೋಗ್ಬಿಟ್ಟ. ಅರ್ಚನಾ ಅವ್ರೆ, ಯಾಕೆ ಆಗ್ಲಿಂದ ಗಾಬರಿ ಆಗಿದ್ದೀರಲ್ಲ? ಅದೇ ನಾನು ಆಗಲೇ ಹೇಳಿದ್ನಲ್ಲ, ಯಾರೋ ಆಗ್ಲಿಂದ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ. ಹಿಂದೆ ನೋಡಿ ಬೈಕಲ್ಲಿ ಅಲ್ಲಿ ವ್ಯಕ್ತಿ ಬರ್ತಿದ್ದಾನಲ್ಲ, ಅವನೇ ಇರ್ಬೋದಾ ಅಂತ ಅನ್ನಿಸ್ತಿದೆ. ಅವನು ನೋಡ್ತಾ ಇದ್ರೆ ನಮ್ಮನ್ನು ಫಾಲೋ ಮಾಡ್ತಿರೋ ಥರ ಇಲ್ವಲ್ಲ? ಅವನ್ಯಾರೋ ಬೇರೆಯವನು ಅಂತ ಅನ್ಸುತ್ತೆ. ಹೌದು, ನಿಮ್ಗೆ ಯಾರಾದರೂ ಎನಿಮೀಸ್ ಇದ್ದಾರಾ? ನನೀಗ ಇಲ್ವಲ್ಲ. ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀರಾ? ಆರಾಮಾಗಿ ಬನ್ನಿ.